This is gang rape. This is gang rape. ಏನು ಅದು ಬಿಟ್ಟು ಬೇರೆ ವಿಚಾರ ಇಲ್ಲ ನಿಮಗೆ? ಬ್ರೇಕ್ನ ನಂತರ ಇನ್ನೂ ಘೋರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದು ಬಿಟ್ಟು ಬೇರೆ ವಿಚಾರ ಇಲ್ವಾ ನಿಮಗೆ? ಮುಖ್ಯಮಂತ್ರಿಗಳು ಮಾಧ್ಯಮದವರಿಗೆ ಕೇಳಿದಂಥ ಪ್ರಶ್ನೆ ಇದು. ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದಾಗ ವಿಬ್ಗಯಾರ್ ಶಾಲೆಯಲ್ಲಿ 6 ವರ್ಷದ ಬಾಲಕಿಯ ಮೇಲೆ ನಡೆದಂಥ ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ ಇಡೀ ದೇಶದ ಪೋಷಕರ ನಿದ್ದೆಗೆಡಿಸಿದೆ. ತಮ್ಮ ಮಕ್ಕಳು ಶಾಲೆಯಲ್ಲೂ ಸೇಫ್ ಅಲ್ಲ ಅಂದರೆ ಪೋಷಕರು ಇನ್ನೇನು ಮಾಡಬೇಕು ಅನ್ನುವಂಥ ಪ್ರಶ್ನೆಗಳು ಏಳೋದಕ್ಕೆ ಶುರುವಾದಂಥ ಸಂದರ್ಭದಲ್ಲಿ ವಿಬ್ಗಯಾರ್ ಶಾಲೆಯ ಪೋಷಕರು ನಡೆಸಿದ ಹೋರಾಟ ದೇಶದಾದ್ಯಂತ ಚರ್ಚೆಯಲ್ಲಿತ್ತು. ಇವತ್ತು ಆ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ. ಒಬ್ಬ ಶಿಕ್ಷಕ 6 ವರ್ಷದ ಬಾಲಕಿಯೊಬ್ಬಳ ಮೇಲೆ ಅತ್ಯಾಚಾರ ಎಸಗಿದಾನೆ ಅಂತ ಮುಂಚೆ ಎಲ್ಲರೂ ಅಂದ್ಕೊಂಡಿದ್ದದ್ದು. ಆದರೆ ಬೆಂಗಳೂರು ಪೊಲೀಸರು ಇವತ್ತು ಹೊರಗೆ ಹಾಕಿರುವಂಥ ವಿಷಯ ಇಬ್ಬರು ಸೇರಿಕೊಂಡು ಮಾಡಿದ್ದಾರೆ ಅನ್ನುವಂಥದ್ದು. ಪೋಷಕ ಸಮುದಾಯ ಏನು ಮಾತನಾಡಬೇಕು ಅನ್ನೋದು ಗೊತ್ತಾಗದೆ ದಿಕ್ಕು ಕೆಟ್ಟು ಕೂತಿದೆ ಈ ಒಂದು ಸನ್ನಿವೇಶದಲ್ಲಿ. ಇನ್ಫ್ಯಾಕ್ಟ್ ಘಟನೆ ನಡೆದದ್ದು 2ನೇ ತಾರೀಖಿನ ದಿನ. ಮಗುವಿಗೆ ಏನು ಹೇಳಬೇಕು ಅನ್ನೋದು ಕೂಡ ಗೊತ್ತಾಗಿಲ್ಲ. ತಮ್ಮ ಮಗುವಿನ ವರ್ತನೆಯಲ್ಲಾದಂಥ ವ್ಯತ್ಯಾಸವನ್ನು ಪೋಷಕರು ಗುರುತಿಸ್ತಾರೆ. ನಂತರ ಶಾಲೆಯಲ್ಲೇನೋ ಹೆಚ್ಚು ಕಡಿಮೆಯಾಗಿದೆ ಅನ್ನೋದು ಪೋಷಕರಿಗೆ ಗೊತ್ತಾಗುತ್ತೆ. ಪೋಷಕರು ಬಂದು ಪ್ರಿನ್ಸಿಪಲ್ ಜೊತೆ ಮಾತನಾಡಿದಂಥ ಸಂದರ್ಭದಲ್ಲಿ ಅಂಥದ್ದೇನೂ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಮಗುವನ್ನು ವೈದ್ಯರ ಬಳಿ ಕರೆದುಕೊಂಡು ಹೋದಾಗ ವೈದ್ಯರು ಹೇಳ್ತಾರೆ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅನ್ನುವಂಥದ್ದು. ಪೋಷಕರು ಮತ್ತೆ ಬಂದು ಶಾಲೆಯಲ್ಲಿ ಮಾತನಾಡಿದಾಗ ಅಂಥದ್ದು ಯಾವುದೂ ಆಗಿಲ್ಲ ಅಂತ ತಿಪ್ಪೆ ಸಾರಿಸೋ ಪ್ರಯತ್ನವನ್ನು ಶಾಲೆಯವರು ಮಾಡ್ತಾರೆ. ಅಂತೂ ಇಂತೂ ಜುಲೈ 14ನೇ ತಾರೀಖಿನ ದಿನ ವರ್ತೂರು ಪೊಲೀಸ್ ಠಾಣೆಯಲ್ಲಿ ಪೋಷಕರು ದೂರನ್ನು ದಾಖಲಿಸ್ತಾರೆ. ಘಟನೆ ನಡೆದದ್ದು 2ನೇ ತಾರೀಖಿನ ದಿನ, ದೂರು ದಾಖಲಾದದ್ದು 14ನೇ ತಾರೀಖಿನ ದಿನ. ಘಟನೆ ನಡೆದ 12 ದಿನಗಳ ನಂತರ ದೂರು ದಾಖಲಾಗುತ್ತೆ. ದೂರು ದಾಖಲಾದ ಮಾರನೇ ದಿನ ಏರ್ಪೋರ್ಟ್ ACP ದುಗ್ಗಪ್ಪ ನೇತೃತ್ವದಲ್ಲಿ ತನಿಖಾ ತಂಡ ನೇಮಕ ಆಗುತ್ತೆ. ಆವತ್ತೇ ಪೋಷಕರ ಪ್ರತಿಭಟನೆ ಶುರುವಾಗುತ್ತೆ. ಶಾಲೆಯಲ್ಲಿ ಮಗುವಿನ ಮೇಲೆ ಶಿಕ್ಷಕನಿಂದ ಲೈಂಗಿಕ ದೌರ್ಜನ್ಯ ಅನ್ನುವಂಥ ವಿಷಯವನ್ನು ಅರಗಿಸಿಕೊಳ್ಳೋದಕ್ಕಾಗದೆ ಶಾಲೆಯ ಅಷ್ಟೂ ಪೋಷಕರು ಇದು ಇವತ್ತು ಆ ಮಗುವಿನ ಮೇಲೆ ಆದದ್ದು, ನಾಳೆ ನಮ್ಮ ಮಗುವಿನ ಮೇಲೂ ಆಗಬಹುದು ಅಂತ ಪ್ರತಿಭಟನೆಗೆ ಇಳಿತಾರೆ. 15ನೇ ತಾರೀಖಿನ ದಿನ ಪ್ರತಿಭಟನೆ ಶುರುವಾಗುತ್ತೆ. 16ನೇ ತಾರೀಖಿನ ದಿನ ಪ್ರತಿಭಟನೆ ಇನ್ನೂ ಕಾವನ್ನು ಪಡೆದುಕೊಳ್ಳುತ್ತೆ. 17ನೇ ತಾರೀಖಿನ ದಿನ ಶಾಲೆಯ ಮುಖ್ಯಸ್ಥ ರುಸ್ತುಂ ಕೇರ್ವಾಲಾ ಬಂದು ಪೋಷಕರ ಜೊತೆ ಸಭೆಯನ್ನು ಮಾಡ್ತಾನೆ. ಕೇವಲ ಆಯ್ದ ಪೋಷಕರ ಜೊತೆ ಮಾತ್ರ ಸಭೆಯನ್ನು ಮಾಡ್ತೀನಿ ಅನ್ನೋದು ರುಸ್ತುಂ ಕೇರ್ವಾಲಾನ ಮಾತಾಗಿತ್ತು. ಆದರೆ ಎಲ್ಲ ಪೋಷಕರ ಜೊತೆ ಮಾತನಾಡಬೇಕು, ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಮಾಧ್ಯಮದವರು ಕೂಡ ಇರಬೇಕು ಅನ್ನುವಂಥ ಬೇಡಿಕೆಯನ್ನು ಪೋಷಕರು ಇಡ್ತಾರೆ. ಅದಕ್ಕೆ ರುಸ್ತುಂ ಕೇರ್ವಾಲಾ ಒಪ್ಪದೇ ಇದ್ದಾಗ ಶಾಲೆಯಲ್ಲಿ ಪರಿಸ್ಥಿತಿ ಕೈ ಮೀರುತ್ತೆ, ಗಲಾಟೆ ಆರಂಭ ಆಗುತ್ತೆ. ಇನ್ನು ಪ್ರಕರಣದ ಬಗ್ಗೆ ಪೊಲೀಸರಲ್ಲಿ ದೂರು ದಾಖಲಾಗಿದೆ. ಅವರು ಆರೋಪಿಗಳನ್ನು ಹಿಡಿದು ಶಿಕ್ಷೆ ನೀಡಲಿ ಅಂತಾನೆ ರುಸ್ತುಂ. ಒಟ್ಟಾರೆಯಾಗಿ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನುವಂಥ ಅರ್ಥದ ಮಾತುಗಳು ನಿರಂತರವಾಗಿ ರುಸ್ತುಂ ಕೇರ್ವಾಲಾನಿಂದ ಬರ್ತಾ ಇದ್ವು. ಇನ್ನು ಪ್ರತಿಭಟನೆಯ ಕಾವು ಹೆಚ್ಚಾಗ್ತಿದ್ದಂತೆ ತನಿಖಾ ತಂಡದ ಉಸ್ತುವಾರಿಗೆ ಕ್ರೈಮ್ DCP ನೇಮಕಗೊಳ್ತಾರೆ. DCP ಅಭಿಷೇಕ್ ಗೋಯಲ್ ಜುಲೈ 18ನೇ ತಾರೀಖಿನ ದಿನ ಶಾಲೆಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡ್ತಾರೆ. ತನಿಖೆ ತೀವ್ರಗೊಳ್ಳುತ್ತೆ. ಅನುಮಾನದ ಆಧಾರದ ಮೇಲೆ 27 ಜನರನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾರೆ. ವಿಚಾರಣೆ ಮುಂದುವರೆದಂತೆ ಯಾರ್ಯಾರ ಪಾತ್ರ ಇಲ್ಲ ಅಂತ ಅನಿಸುತ್ತೋ ಅವರನ್ನು ಬಿಟ್ಟು ಕಳಿಸೋದಕ್ಕೆ ಶುರು ಮಾಡ್ತಾರೆ ಪೊಲೀಸರು. ಹಾಗೆ 10 ಜನರನ್ನು ಬಿಟ್ಟು ಕಳಿಸಿ 17 ಜನರನ್ನು ತೀವ್ರವಾಗಿ ಮತ್ತೆ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಆ ನಂತರ ಇನ್ನೂ 10 ಜನರನ್ನು ಬಿಟ್ಟು ಕಳಿಸಿ 7 ಮಂದಿಯನ್ನು ವಶದಲ್ಲಿಟ್ಕೊಂಡು ತೀವ್ರವಾದ ವಿಚಾರಣೆ ನಡೆಯುತ್ತೆ.
ಆ 7 ಜನರಲ್ಲಿ ಈಗ ಅತ್ಯಾಚಾರವೆಸಗಿದವರು ಅಂತ ಕನ್ಫರ್ಮ್ ಆಗಿರೋ ಲಾಲ್ಗಿರಿ ಮತ್ತು ವಸೀಂ ಪಾಷಾ ಕೂಡ ಇದ್ರು. ಜೊತೆಯಲ್ಲಿ ಮುಂಚೆ 20ನೇ ತಾರೀಖಿನ ದಿನ ಪೊಲೀಸರು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಂಥ ಮುಸ್ತಫಾ ಕೂಡ ಆ 7 ಜನರಲ್ಲಿ ಇದ್ದ. ಇನ್ನು 19ನೇ ತಾರೀಖಿನ ದಿನ ಆಗ ನಗರ ಪೊಲೀಸ್ ಆಯುಕ್ತರಾಗಿದ್ದ ರಾಘವೇಂದ್ರ ಔರಾದ್ಕರ್ ಪ್ರತಿಭಟನಾ ಸ್ಥಳಕ್ಕೆ ಬರ್ತಾರೆ. ಆಗಿನ ನಗರ ಪೊಲೀಸ್ ಆಯುಕ್ತರಾದ ರಾಘವೇಂದ್ರ ಔರಾದ್ಕರ್ ಅವರಿಗೆ ಪೋಷಕರು 45 ಬೇಡಿಕೆಗಳ ಪಟ್ಟಿಯನ್ನು ಕೊಡ್ತಾರೆ. ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸಿದರೆ ಮಾತ್ರ ವಿಬ್ಗಯಾರ್ ಶಾಲೆಯಲ್ಲಿ ನಮ್ಮ ಮಗು ಸುರಕ್ಷಿತ ಅನ್ನೋ ಭಾವನೆ ನಮಗೆ ಬರುತ್ತೆ, ಇಲ್ಲದೇ ಇದ್ದರೆ ಮಗುವನ್ನು ಶಾಲೆಗೆ ಕಳಿಸೋದು ಕಷ್ಟ ಅನ್ನುವಂಥ ಆಧಾರದ ಮೇಲೆ 45 ಬೇಡಿಕೆಗಳ ಪಟ್ಟಿಯನ್ನು ಪೋಷಕರ ತಂಡ ಪೊಲೀಸ್ ಆಯುಕ್ತರಿಗೆ ಕೊಡುತ್ತೆ. ಜೊತೆಗೆ 22ನೇ ತಾರೀಖು ಅಂದರೆ ಔರಾದ್ಕರ್ ಅವರು ಭೇಟಿ ಕೊಟ್ಟ 3 ದಿನಗಳೊಳಗಾಗಿ ಆರೋಪಿಗಳನ್ನು ಬಂಧಿಸಬೇಕು ಅನ್ನೋ ಒತ್ತಾಯ ಕೂಡ ಪೊಲೀಸರಿಂದ ಬರುತ್ತೆ. ಸಹಜವಾಗಿ ನಗರ ಪೊಲೀಸ್ ಆಯುಕ್ತರಾಗಿದ್ದ ರಾಘವೇಂದ್ರ ಔರಾದ್ಕರ್ ಭರವಸೆ ಕೊಡ್ತಾರೆ, ಶೀಘ್ರದಲ್ಲೇ ಆರೋಪಿಗಳನ್ನು ಅರೆಸ್ಟ್ ಮಾಡ್ತೀವಿ ಅಂತ. ಇನ್ನು ತಾವು ಶಾಲೆಗೆ ಭೇಟಿ ಕೊಟ್ಟು ಬಂದ ಮಾರನೇ ದಿನ ಅಂದರೆ ಜುಲೈ 20ನೇ ತಾರೀಖಿನ ದಿನ ಮುಸ್ತಫಾನನ್ನು ಅರೆಸ್ಟ್ ಮಾಡಿದೆ ಅಂತ ಸುದ್ದಿಗೋಷ್ಠಿಯಲ್ಲಿ ರಾಘವೇಂದ್ರ ಔರಾದ್ಕರ್ ಘೋಷಿಸ್ತಾರೆ. ಅದರ ಜೊತೆಗೆ ಆತನ ಲ್ಯಾಪ್ಟಾಪ್ನಲ್ಲಿ ಶಿಶುಕಾಮದ ವಿಡಿಯೋಗಳಿದ್ವು. ಆ ವಿಡಿಯೋಗಳು ವಿಬ್ಗಯಾರ್ ಶಾಲೆಯ ವಿದ್ಯಾರ್ಥಿನಿಯರದ್ದು ಹೌದು ಅಲ್ವೋ ಗೊತ್ತಿಲ್ಲ, ಆದರೆ ಒಂದು ಸಪ್ರೇಟ್ ಫೋಲ್ಡರ್ನಲ್ಲಿ ಶಾಲೆಯ ಯೂನಿಫಾರ್ಮ್ನಲ್ಲಿ ಲೈಂಗಿಕ ಕ್ರಿಯೆಗೆ ಮಕ್ಕಳನ್ನು ಬಳಸಿಕೊಳ್ತಾ ಇರೋ ದೃಶ್ಯಗಳ ವಿಡಿಯೋಗಳು ಆತನ ಲ್ಯಾಪ್ಟಾಪ್ನಲ್ಲಿ ಸಿಕ್ಕಿವೆ ಅನ್ನುವಂಥದ್ದನ್ನು ರಾಘವೇಂದ್ರ ಔರಾದ್ಕರ್ ಅವರು ಹೇಳ್ತಾರೆ. ಅದನ್ನು ಸಾಂದರ್ಭಿಕ ಸಾಕ್ಷಿ ಅಂತ ಪರಿಗಣಿಸಿ ಆ ಸಾಕ್ಷಿಗಳ ಆಧಾರದ ಮೇಲೆ ಮುಸ್ತಫಾ ಕೃತ್ಯದಲ್ಲಿ ಭಾಗಿಯಾಗಿರೋ ಅನುಮಾನ ಬಂದಿದೆ, ಆತನನ್ನು ಅರೆಸ್ಟ್ ಮಾಡಿದ್ದೀವಿ ಅಂತ 20ನೇ ತಾರೀಖಿನ ದಿನ ರಾಘವೇಂದ್ರ ಔರಾದ್ಕರ್ ಘೋಷಿಸ್ತಾರೆ. ಆದರೆ ಮುಸ್ತಫಾನನ್ನು ಬಂಧಿಸಿದ ನಂತರ ಕೂಡ ಪ್ರತಿಭಟನೆಗಳು ನಿಲ್ಲೋದಿಲ್ಲ, ನಿರಂತರವಾಗಿ ಪ್ರತಿಭಟನೆಗಳು ಮುಂದುವರಿಯುತ್ತೆ. ಒಬ್ಬ ಅತ್ಯಾಚಾರಿಯನ್ನು ಅರೆಸ್ಟ್ ಮಾಡಿದ ಮಾತ್ರಕ್ಕೆ ಉಳಿದ ಮಕ್ಕಳು ಶಾಲೆಯಲ್ಲಿ ಸೇಫ್ ಅನ್ನೋ ಭಾವನೆ ಹುಟ್ಟೋ ಹಾಗೆ ಯಾವ ಕ್ರಮಗಳನ್ನು ಕೈಗೊಳ್ಳಲಿಲ್ಲ ಅನ್ನುವಂಥ ಅಸಮಾಧಾನ ಪೋಷಕರದಾಗಿತ್ತು. ಆ ನಂತರ ಕೂಡ ನಿರಂತರವಾಗಿ ಪ್ರತಿಭಟನೆಗಳು ಮುಂದುವರಿಯುತ್ತೆ. ಆದರೆ ಒಂದು ಮಾತು ನೆನಪಿರಲಿ, ಮುಸ್ತಫಾನನ್ನು ಅರೆಸ್ಟ್ ಮಾಡಿದ ನಂತರ ಕೂಡ ಪೊಲೀಸರ ವಿರುದ್ಧ ಘೋಷಣೆಯನ್ನು ಪೋಷಕರು ಕೂಗ್ತಿದ್ದಾಗ ಮುಸ್ತಫಾನನ್ನು ಹೊರತುಪಡಿಸಿ ಇನ್ಯಾರಾದರೂ ಈ ಪ್ರಕರಣದಲ್ಲಿ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಕಲ್ಪನೆ ಪೋಷಕರಿಗೆ ಇರಲಿಲ್ಲ. 21ನೇ ತಾರೀಖಿನ ದಿನ ನಗರ ಪೊಲೀಸ್ ಆಯುಕ್ತ ಹುದ್ದೆಯಿಂದ ರಾಘವೇಂದ್ರ ಔರಾದ್ಕರ್ ವರ್ಗವಾಗ್ತಾರೆ. ಇನ್ನು ಆವತ್ತೇ MN ರೆಡ್ಡಿ ಹೊಸ ಪೊಲೀಸ್ ಕಮಿಷನರ್ ಆಗಿ ಅಧಿಕಾರ ವಹಿಸಿಕೊಳ್ತಾರೆ. ಅದಾದ 2 ದಿನಗಳ ನಂತರ ಶಾಲೆಯ ಮುಖ್ಯಸ್ಥ ರುಸ್ತುಮ್ ಕೇರ್ವಾಲನನ್ನು ಅರೆಸ್ಟ್ ಮಾಡಿದ್ದೀವಿ ಅಂತ ಖುದ್ದು MN ರೆಡ್ಡಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ. ಕೇಂದ್ರಾಡಳಿತ ಪ್ರದೇಶವಾದ ದಿಯು ದಮನ್ನಲ್ಲಿ ತಲೆಮರೆಸಿಕೊಂಡಿದ್ದ ಆತನನ್ನು ಬೆಂಗಳೂರು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಂತ ಘೋಷಿಸ್ತಾರೆ. ಆತನ ವಿರುದ್ಧ 201 IPC ಸೆಕ್ಷನ್ 201 ಸಾಕ್ಷ್ಯನಾಶದ ಕಲಂನಡಿಯಲ್ಲಿ ಆತನನ್ನು ಬಂಧಿಸಿದೀವಿ ಅಂತ ಕೂಡ ಘೋಷಿಸ್ತಾರೆ. ಇನ್ನು 22ನೇ ತಾರೀಖು ABVPಯಿಂದ ದೊಡ್ಡ ಮಟ್ಟದ ಪ್ರತಿಭಟನೆ, ಸ್ಥಳದಲ್ಲಿ ಲಾಠಿ ಚಾರ್ಜ್ ಕೂಡ ಆಗುತ್ತೆ. ಇನ್ನು ಜುಲೈ 29 ಈ ಪ್ರಕರಣದಲ್ಲಿ ಇನ್ನೊಂದು ಟ್ವಿಸ್ಟ್ ಸಿಕ್ಕಂಥ ದಿನ. IPC ಸೆಕ್ಷನ್ 201 ಅಡಿಯಲ್ಲಿ ರುಸ್ತುಮ್ ಕೇರ್ವಾಲನನ್ನು ಬಂಧಿಸಿದ್ದೀವಿ ಅಂತ 22ನೇ ತಾರೀಖಿನ ದಿನ ನಗರ ಪೊಲೀಸ್ ಆಯುಕ್ತ MN ರೆಡ್ಡಿ ಅವರು ಹೇಳ್ತಾರೆ. ಆದರೆ ಆತನನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸುವಾಗ IPC ಸೆಕ್ಷನ್
2 ಹಾಕಲಾಗಿತ್ತು. ಅದು ತಕ್ಷಣದಲ್ಲೇ ಜಾಮೀನು ಸಿಗುವಂಥ ಕಲಂ. ಅದು ಸಾಕ್ಷ್ಯನಾಶ ಅಂತ ಹೇಳೋದಿಲ್ಲ, ಆದರೆ ಪೊಲೀಸರಿಂದ ಮಾಹಿತಿಯನ್ನು ಬಚ್ಚಿಟ್ಟಂಥ ಆರೋಪ ಮಾತ್ರ. ಅದಕ್ಕೆ ರುಸ್ತುಂ ಕೇರ್ವಾಲಾಗೆ ತಕ್ಷಣ ಜಾಮೀನು ಸಿಗುತ್ತೆ. ಆತ ಈಗ ಜಾಮೀನಿನ ಮೇಲೆ ಹೊರಗಡೆ ಹೋಗಿದ್ದಾನೆ. ಇನ್ನು ನಂತರ ಶಾಲೆಯ ಆವರಣದಲ್ಲಿ ಅಳವಡಿಸಿದ್ದಂಥ ಎಲ್ಲ CCTVಗಳ ಪರಿಶೀಲನೆ ನಡೆಯುತ್ತೆ. ಅತ್ಯಾಚಾರ ನಡೆದಿದ್ದ ಶಾಲೆಯ ಕೊಠಡಿಯ ಎದುರುಗಡೆ ಆರೋಪಿಗಳು ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದಂಥದ್ದು ಸ್ಪಷ್ಟ ಆಗುತ್ತೆ. ಲಾಲ್ಗಿರಿ ಮತ್ತು ವಸೀಂ ಪಾಷಾರ ದೃಶ್ಯಗಳು CCTVಯಲ್ಲಿ ಸೆರೆಯಾಗಿದ್ವು. ಆ ಅನುಮಾನದ ಮೇಲೆ ಅವರಿಬ್ಬರನ್ನು ಪೊಲೀಸರು ತೀವ್ರವಾಗಿ ವಿಚಾರಣೆ ಮಾಡ್ತಾರೆ. ಆರೋಪಿಗಳು ಕೊನೆಗೆ ತಪ್ಪೊಪ್ಪಿಕೊಳ್ತಾರೆ. ಇದು ವಿಬ್ಗಯಾರ್ ಶಾಲೆಯಲ್ಲಿ ನಡೆದಂಥ ಒಟ್ಟಾರೆ ಬೆಳವಣಿಗೆ. ಇದೆಲ್ಲವನ್ನು ನೋಡಿದ ನಂತರ ಹಲವು ಸಂಶಯಗಳು ಸಹಜವಾಗೇ ಬರುವಂಥದ್ದು. 2ನೇ ತಾರೀಖಿನ ದಿನ 6 ವರ್ಷದ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಯುತ್ತೆ. ಸಹಜವಾಗೇ ಆ ಬಾಲಕಿಗೆ ತನ್ನ ಮೇಲೆ ಏನು ನಡೀತು ಅನ್ನೋದನ್ನು ಹೇಳಿಕೊಳ್ಳೋದಕ್ಕಾಗೋದಿಲ್ಲ. ಪೋಷಕರು ತಮ್ಮ ಮಗಳ ವರ್ತನೆಯಲ್ಲಾದಂಥ ಬದಲಾವಣೆಗಳನ್ನು ಗಮನಿಸ್ತಾರೆ. ವೈದ್ಯರ ಬಳಿ ಆಕೆಯನ್ನು ಕರೆದುಕೊಂಡು ಹೋದಾಗ ಲೈಂಗಿಕ ದೌರ್ಜನ್ಯ ನಡೆದದ್ದು ಸ್ಪಷ್ಟ ಆಗುತ್ತೆ. ಆನಂತರ ಪೋಷಕರು ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಲಿಲ್ಲ, ಮೊದಲು ಶಾಲೆಗೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಅಂಥದ್ದೇನೂ ನಡೆದಿಲ್ಲ ಅಂತ ಹೇಳಿ ಪ್ರಕರಣವನ್ನು ಮುಚ್ಚಿ ಹಾಕುವ ಪ್ರಯತ್ನಗಳು ವಿಬ್ಗಯಾರ್ ಶಾಲೆಯಲ್ಲಿ ನಡೆಯುತ್ತವೆ. ಏನೂ ನಡೆದಿಲ್ಲ ಅಂತ ಹೇಳುವ ಸಂದರ್ಭದಲ್ಲಿ ಏನಾದರೂ ನಡೆದಿದೆಯಾ ಅಂತ ಚೆಕ್ ಮಾಡೋ ಪ್ರಯತ್ನವನ್ನು ಶಾಲೆಯ ಪ್ರಿನ್ಸಿಪಲ್ ಮಾಡಿದ್ರು ಅನ್ನೋದಾದರೆ ಅವರೆದುರಿಗೆ ಯಾವ ವಿಷಯಗಳು ಬೆಳಕಿಗೆ ಬರಲಿಲ್ಲ. ಯಾವ CCTV ಫುಟೇಜ್ಗಳನ್ನು ನೋಡಿಕೊಂಡು ಪೊಲೀಸರು ಆರೋಪಿಗಳನ್ನು ಅರೆಸ್ಟ್ ಮಾಡಿದಾರೋ ಆ CCTV ಫುಟೇಜ್ಗಳು ಶಾಲೆಯಲ್ಲೇ ಇದ್ವು. ಅವುಗಳನ್ನು ಶಾಲೆಯ ಪ್ರಿನ್ಸಿಪಲ್ ಆಗಲಿ ಉಳಿದ ಸಿಬ್ಬಂದಿಯಾಗಲಿ ಚೆಕ್ ಮಾಡಲಿಲ್ಲ. ಚೆಕ್ ಮಾಡಿದ ನಂತರ ಕೂಡ ಆ ಮೂವರು ಅನುಮಾನಾಸ್ಪದವಾಗಿ ಓಡಾಡ್ತಾ ಇರುವಂಥ ವಿಷಯ ಅವರಿಗೆ ಗೊತ್ತಾಗಲಿಲ್ವಾ? ಕೊನೆ ಪಕ್ಷ ಆಗಲಾದರೂ ಪೊಲೀಸರಿಗೆ ಮಾಹಿತಿ ಕೊಡಬೇಕು ಅಂತ ಶಾಲೆಯ ಸಿಬ್ಬಂದಿಗೆ ಅನ್ನಿಸ್ಲಿಲ್ಲ. ಶಾಲೆಯ ಪ್ರತಿಷ್ಠೆಗೆ ಹೆದರಿಕೊಂಡು 6 ವರ್ಷದ ಮಗುವಿನ ಮೇಲೆ ನಡೆದಂಥ ಅತ್ಯಾಚಾರದ ಪ್ರಕರಣವನ್ನು ಮುಚ್ಚಿ ಹಾಕೋ ಪ್ರಯತ್ನ ಶಾಲೆಯವರು ಮಾಡಿದ್ರ? ಹೌದು ಅನ್ನೋದಾದರೆ ಈ ಪ್ರಕರಣದಲ್ಲಿ ಅವರ ಹೆಸರು ಯಾಕಿಲ್ಲ? ಒಂದು ಸಣ್ಣ ಬ್ರೇಕ್ ಆದಮೇಲೆ ಅದರ ಬಗ್ಗೆ ಮಾತಾಡ್ತೀವಿ. This is gang rape. ಏನು ಅದು ಬಿಟ್ಟು ಬೇರೆ ವಿಚಾರ ಇಲ್ಲ ನಿಮಗೆ?